ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಶುಭೋದಯ. ವಿವಾಹ ಮತ್ತು ಕುಟುಂಬ ಎಂಬ ವಿಷಯದ ಮೇಲೆ ನಾವು 7 ಅಂಶಗಳ ಬಗ್ಗೆ ಈ ವಾರ ಕಲಿಯುತ್ತಾ ಇದ್ದೇವೆ. ಈಗಾಗಲೇ 4 ಅಂಶಗಳನ್ನು ನೋಡಿಕೊಂಡಿದ್ದೇವೆ. ಮೊದಲನೇದಾಗಿ, ನಿಮ್ಮ ಕುಟುಂಬವನ್ನು ನೀವು ಎಲ್ಲಿ ನಿರ್ಮಿಸುತ್ತೀರಿ ಎಂಬುದು. ಎರಡನೇದಾಗಿ, ಜಾಗರೂಕತೆಯಿಂದ ನಿಮ್ಮ ನಂಬಿಗಸ್ತೆಯನ್ನು ಕಾಪಾಡಿಕೊಳ್ಳಿ ಎಂಬುವಂಥದ್ದು. 3ನೇ ದಿನ, ದೀನತೆಯಿಂದ ಒಬ್ಬರನ್ನೊಬ್ಬರು ತಿದ್ದಿರಿ ಎಂಬುದಾಗಿ ನೋಡಿಕೊಂಡಿದ್ದೇವೆ. ಮತ್ತು 4ನೇ ದಿನ, ಒಬ್ಬರಿಗೊಬ್ಬರು ಹಾನಿ ಮಾಡಬೇಡಿ ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. ಈ ದಿನ ನಾವು 5ನೇ ಅಂಶವಾಗಿ ಪರಸ್ಪರ ಕ್ಷಮಿಸಲು ಸಂತೋಷ ಪಡಿರಿ ಎಂಬುದಾಗಿ ನಾವು ನೋಡಿಕೊಳ್ಳೋಣ. ಇದಕ್ಕೆ ಆಧಾರ ವಚನ ಯಾರು ನಾವು ನೋಡಿಕೊಳ್ಳುತ್ತಾ ಇರುವ ಹಾಗೆ, ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದ ಪ್ರಸಂಗದ ವಾಕ್ಯ ಭಾಗ, ಅಂದರೆ ಮತ್ತಾಯ 5, 6 ಮತ್ತು 7ನೇ ಅಧ್ಯಾಯಗಳಲ್ಲಿ ನಾವು ನೋಡಿಕೊಳ್ಳಲಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಮತ್ತಾಯ 5ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರೆಂಬುದಾಗಿ. ಹಾಗಾದರೆ ಪರಸ್ಪರ ಕ್ಷಮಿಸಲು ಸಂತೋಷಿಸಿರಿ ಎಂಬ ವಿಷಯದ ಬಗ್ಗೆ ನಾವು ಧ್ಯಾನ ಮಾಡೋಣ. ಪ್ರತಿಯೊಂದು ಮದುವೆಯು ಪಾಪಿಗಳ ನಡುವಿನ ಹೊಂದಾಣಿಕೆಯಾಗಿದೆ ಅಥವಾ ಒಂದಾಗುವಿಕೆಯಾಗಿದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರವಾಗಿಯೇ ಕುಟುಂಬದಲ್ಲಿ, ಮದುವೆಯಲ್ಲಿ ಕ್ಷಮೆಯು ನಿರಂತರವಾಗಿ ಇರುವಂತಹ ಒಂದು ಅಂಶವಾಗಿದೆ. ನಮ್ಮ ಜೀವನಗಳಲ್ಲಿ ಮಕ್ಕಳು ಬರಬಹುದು ಅಥವಾ ಹೋಗಬಹುದು, ಉದ್ಯೋಗಗಳು ಬರಬಹುದು ಅಥವಾ ಬದಲಾಗಬಹುದು, ಮನೆಗಳು ಸಿಗಬಹುದು, ಸಿಗದೇ ಇರಬಹುದು. ಆದರೆ ಕ್ಷಮೆಯು ಅಗತ್ಯವಾಗಿ ಇಡೀ ಜೀವನದುದ್ದಕ್ಕೂ ಉಳಿದುಕೊಳ್ಳುತ್ತದೆ. ಆದ್ದರಿಂದ ಕ್ಷಮೆಯು ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಸ್ವಾಗತಾರ್ಹವಾದಂಥ ಅಥವಾ ಸಂತೋಷದಿಂದ ಆಚರಿಸಲ್ಪಡುವಂತಹ ಅತಿಥಿಯಾಗಿದೆಯೋ ಎಂಬುದನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಅಥವಾ ಇಷ್ಟವಿಲ್ಲದ ಮತ್ತು ಅಸಮಾಧಾನಗೊಳ್ಳುವಂತಹ ಅತಿಥಿಯಾಗಿದೆಯೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ಯಾವಾಗ ನಮ್ಮ ಕುಟುಂಬಗಳಲ್ಲಿ ಕ್ಷಮೆಗೆ ಅವಕಾಶ ಇಲ್ಲವೋ ಅಲ್ಲಿ ಖಂಡಿತವಾಗಿಯೂ ಸಮಾಧಾನಕ್ಕೆ, ಶಾಂತಿಗೆ ಅವಕಾಶ ಸಿಗುವುದು ಬಹಳ ಕಷ್ಟ. ಪತಿ ಪತ್ನಿಯರನ್ನ ಒಳಗೊಂಡಂತೆ ಯೇಸು ಸ್ವಾಮಿ ನಮ್ಮನ್ನ ಮತ್ತಾಯ 6ನೇ ಅಧ್ಯಾಯ 14-15ರಲ್ಲಿ ಹೀಗೆ ಎಚ್ಚರಿಸುತ್ತಾನೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನೂ ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಈ ವಾಕ್ಯ ನಮಗೆ ಚೆನ್ನಾಗಿ ಪರಿಚಯ ಉಂಟು. ಆದರೆ ಈ ವಾಕ್ಯ ಪರಿಚಯ ಇರುವಷ್ಟು ನಾವು ಅಭ್ಯಾಸ ಮಾಡ್ತಾ ಇದ್ದೇವೋ ಎಂಬುದೇ ಇವತ್ತಿನ ಪ್ರಶ್ನೆ. ಮದುವೆಗಿಂತ ಅಥವಾ ಕುಟುಂಬಕ್ಕಿಂತ ಇತರ ಯಾವುದೇ ಸಂಬಂಧವು ಕ್ಷಮಿಸುವಂತಹ ನಮ್ಮ ಇಚ್ಛೆಯನ್ನ ಪರೀಕ್ಷಿಸುವುದಿಲ್ಲ ಪ್ರಿಯರೇ. ನಮ್ಮ ಶಕ್ತಿ ಕ್ಷಮಿಸುವುದರಲ್ಲಿ ಎಷ್ಟಿದೆ ಎಂಬುದನ್ನು ಈ ಒಂದು ಸಂಬಂಧ ನಮ್ಮನ್ನು ಪರೀಕ್ಷೆ ಮಾಡುತ್ತದೆ. ಕ್ಷಮಿಸಲು ಮನಸ್ಸಿಲ್ಲದಿರುವುದು ಆತ್ಮಿಕವಾಗಿ ಮಾರಕವಾದಂತಹ ವಿಷಯ ಎಂಬುದಾಗಿ ಯೇಸುಸ್ವಾಮಿ ನಮಗೆ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಮತ್ತೊಂದು ಕಡೆ ಕರುಣೆಯು ಭದ್ರತೆ ಮತ್ತು ಸಂತೋಷವನ್ನ ಉಂಟು ಮಾಡುತ್ತದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ನಾವು ಯಾವಾಗ ಕರುಣೆ ತೋರಿಸ್ತೇವೋ, ಯಾವಾಗ ಪ್ರೀತಿ ತೋರಿಸ್ತೇವೋ ಅಲ್ಲಿ ನಮ್ಮ ಕುಟುಂಬದ ಸದಸ್ಯರ ನಡುವೆ ಒಂದು ಭದ್ರತೆ ಮತ್ತು ಸಂತೋಷ, ಸಮಾಧಾನವನ್ನ ಅದು ಉಂಟು ಮಾಡುತ್ತದೆ. ಅದಕ್ಕೆ ದೇವರ ವಾಕ್ಯ ನಮಗೆ ಹೇಳಿದ್ದು, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆಯನ್ನ ಹೊಂದುವರು ಎಂಬುದಾಗಿ. ನಾವು ಯಾವ ಕರುಣೆ ತೋರಿಸ್ತೇವೋ ಆಗ ನಮಗೆ ಪ್ರತಿಯಾಗಿ ಆ ಕರುಣೆ ಒದಗಿ ಬರ್ತದೆ ಎಂಬುದಾಗಿ ವಾಕ್ಯ ನಮಗೆ ತಿಳಿಸುತ್ತದೆ ಪ್ರಿಯರೇ. ಆದರೆ ವಿಷಯ ಏನಪ್ಪಾ ಅಂತಂದ್ರೆ, ಕ್ಷಮಿಸುವಂಥದ್ದು ಬಹಳ ದುಬಾರಿಯಾದ ಸಂಗತಿ. ಅದು ಅಗ್ಗವಾಗಿ ಸುಲಭವಾಗಿ ಸಿಗುವಂತ ಅಂಶವಲ್ಲ. ಮತ್ತು ಕೆಲವು ವಿಧಗಳಲ್ಲಿ ಮದುವೆಯಲ್ಲಂತೂ ಇದು ಬಹಳಷ್ಟೇ ದುಬಾರಿ ಎಂದೇ ಹೇಳಬಹುದು. ಮದುವೆಯು ನಾವು ತೋರಿಸಲು ಬಯಸುವುದಕ್ಕಿಂತ ಹೆಚ್ಚಿನದನ್ನ ಪರಸ್ಪರವಾಗಿ ಬಹಿರಂಗಪಡಿಸುವಂತ ಅಂಶವಾಗಿದೆ. ಬಹುಶಃ ಮದುವೆಗಿಂತ ಮುಂಚಿತವಾಗಿ ಇಬ್ಬರು ವ್ಯಕ್ತಿಗಳ ಬಗ್ಗೆ ಇಬ್ಬರಿಗೂ ಅಷ್ಟಾಗಿ ತಿಳಿದೋದಿರಲಿಲ್ಲ ಅಥವಾ ಒಳ್ಳೆಯದು ಮಾತ್ರ ಗೊತ್ತಿರ್ತದೆ. ಆದರೆ ಮದುವೆಯಲ್ಲಿ ಸೇರಿ ಬರುವಾಗ ಅನೇಕ ನೆಗೆಟಿವ್ ವಿಷಯಗಳು ಕೂಡ ಕಂಡು ಬರ್ತವೆ ಎಂಬುದಾಗಿ ನಾವು ತಿಳಿದುಕೊಳ್ತೇವೆ ಪ್ರಿಯರೇ. ಮತ್ತು ಬಹುತೇಕ ಸಂಬಂಧಗಳಿಗಿಂತ ಇದು ಅನೇಕ ಬಾರಿ ಹೆಚ್ಚಿನ ನೋವನ್ನು ತರ್ತದೆ. ಯಾಕೆಂದ್ರೆ ಯಾವಾಗ ಕ್ಷಮೆ ಇರೋದಿಲ್ಲವೋ, ಯಾವಾಗ ಪ್ರೀತಿ ಇರೋದಿಲ್ಲವೋ ಆಗ ನೋವು ಹೆಚ್ಚಾಗುತ್ತಾ ಹೋಗುತ್ತೆ ಎಂಬುದಾಗಿ ನಾವು ಹೇಳಬಹುದು. ಮತ್ತು ಇದಕ್ಕಾಗಿಯೇ ನಾವು ಮತ್ತೆ ಮತ್ತೆ ಪುನಃ ಪದೇ ಪದೇ ಕ್ಷಮಿಸುವಂತ ಅಭ್ಯಾಸ ಹೊಂದಬೇಕಾಗ್ತದೆ. ಯೇಸು ಸ್ವಾಮಿ ನಮಗೆ ನೆನಪು ಮಾಡ್ತಾನೆ ಅಲ್ಲಿ, ಅಂದ್ರೆ ನೀವು ಕ್ಷಮಿಸಬೇಕಾದದ್ದು 7 ಸಾರಿ ಅಲ್ಲ 70 ಸಾರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ನೆನಪು ಮಾಡ್ತದೆ ಪ್ರಿಯರೇ.
ಹಾಗೆಯೇ ಈ ಪ್ರೀತಿಯು ಶಿಲುಬೆಯಂತೆ ಕಾಣುವ ಉದ್ದೇಶವನ್ನು ಹೊಂದಿದೆ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಳಬೇಕು. ಎಫೆಸ 5:25 ಬರೆದಿರುವ ಹಾಗೆ, ಪುರುಷರೇ ಕ್ರಿಸ್ತನು ಸಭೆಯನ್ನು ಪ್ರೀತಿಸಿದ ಪ್ರಕಾರವೇ ನಿಮ್ಮ ಹೆಂಡತಿಯನ್ನ ಪ್ರೀತಿಸಿರುವುದಾಗಿ ವಾಕ್ಯ ನಮ್ಮನ್ನ ಎಚ್ಚರಿಸುತ್ತದೆ, ಬಲಪಡಿಸುತ್ತದೆ ಪ್ರಿಯರೇ. ಆದ್ದರಿಂದ ಇದು ಕೆಲವೊಮ್ಮೆ ಶಿಲುಬೆಯಂತೆ ಕಾಣುವ ಭಾವನೆ ಉಂಟಾಗುವಾಗ ನಾವು ಆಶ್ಚರ್ಯಪಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕ್ಷಮಿಸುವುದು ಸುಲಭವಲ್ಲ ಎಂಬುದಾಗಿ ನಾವು ನೋಡಿಕೊಂಡಿದ್ದೇವೆ. ಕಷ್ಟವಾದಂತಹ ವಿಷಯ, ಆದರೆ ನಾವು ಶಿಲುಬೆಯಂತೆ ಕಂಡರೂ ಕೂಡ ಅದರಲ್ಲಿ ಆಶ್ಚರ್ಯವಿಲ್ಲ ಪ್ರಿಯರೇ. ವಾಸ್ತವವಾಗಿ ನಾವು ಏನನ್ನಾದರೂ ಸರಿಯಾಗಿ ಮಾಡುತ್ತಿದ್ದೇವೆ ಎಂಬ ಬಗ್ಗೆ ಅಂತಹ ಭಾವನೆಯು ನಮಗೆ ಪುರಾವೆಯಾಗಿ ಇರಬಹುದು. ಅಂದರೆ ನಾವು ಅಂತ ಭಾವನೆ ನಮಗೆ ಬಂದಾಗ, ಇದು ನನಗೊಂದು ಶಿಲುಬೆ ಎಂಬ ಭಾವನೆ ಬಂದಾಗ, ಆ ಒಂದು ಭಾವನೆಯು ನನ್ನ ವಿಷಯದಲ್ಲಿ ನಾನು ಸರಿಯಾದದನ್ನು ಮಾಡ್ತಾ ಇದ್ದೇನೆ ಎಂಬುದನ್ನು ಹೇಳುವಂತ ಪುರಾವೆಯಾಗಿರಬಹುದು. ಹಾಗಾದರೆ ವಾಕ್ಯವನ್ನು ನೆನಪು ಮಾಡಿಕೊಳ್ಳೋಣ. ಮತ್ತಾಯ 5:7, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಹಾಗಾದರೆ ಮುಖ್ಯ ವಿಷಯ, ಪರಸ್ಪರ ಕ್ಷಮಿಸಲು ನಾವು ಸಂತೋಷ ಪಡೋಣ. ಇವತ್ತು ನಿಮ್ಮ ಕುಟುಂಬಗಳಲ್ಲಿ ನಾವು ಪರಸ್ಪರ ಪ್ರೀತಿಸೋಣ, ಕ್ಷಮಿಸೋಣ, ಕರುಣೆ ತೋರಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960-260-6453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.